ಮೊನ್ನೆ ಒಂದು ರೈತರು ತೋಟಕ್ಕೆ ಹೋಗಿದ್ದೆ, ನೀರು ಕಡಿಮೆ ಬರ್ತಾಯಿದೆ ಅಂತ ಹೇಳಿದರು. ಹೋಗಿ ಚೆಕ್ ಮಾಡಿದರೆ ಈ ಥರ ನೀರು ಕಡಿಮೆ ಬರ್ತಾಯಿದೆ. ಉಲ್ಟಾ ಲೈನ್ ಎಲ್ಲ ಚೆಕ್ ಮಾಡಿ ನೋಡಿದೆ. RHP ಮೋಟರ್ 40 ಸ್ಟೇಜ್ ಹಾಕಿದ್ರು V4ಅಲ್ಲಿ, ಆದರೂ ನೀರು ಕಡಿಮೆ ಬಂದಿದೆ. ಕ್ಯಾಮ್ರಾ ಕೂಡ ಸ್ಕ್ಯಾನಿಂಗ್ ಮಾಡಿಸಿ ಅಂತ ರೆಫರ್ ಮಾಡಿದ್ದೆ. ಕ್ಯಾಮ್ರಾ ಸ್ಕ್ಯಾನಿಂಗ್ ಕೂಡ ಮಾಡಿದ್ವಿ. ಈ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ ಇವಾಗ ಪ್ರೆಸೆಂಟು. ಇವಾಗ ಇದು 600 ಅಡಿ ಟೋಲ್ ಬಿಟ್ಟವ್ರೆ. 600 ಅಡಿ ಅಂದರೆ 40 ಅಡಿ ಕೇಸಿಂಗ್ ಇದೆ ಅಂತೆ. 40 ಅಡಿ ಕೇಸಿಂಗಲ್ಲಿ ಯಾವುದೇ ರೀತಿ ನೀರು ಬರ್ತಾ ಇಲ್ಲ. 40 ಅಡಿ ಪೂರ್ತಿ ಡ್ರೈ ಇದೆ. ಕ್ಯಾಮ್ರಾ ಸ್ಕ್ಯಾನಿಂಗ್ ಕೂಡ ಈ ಥರ ಮೋಟ್ರ್ ಇದ್ದಾಗ ಬಿಡೋದು ಡೇಂಜರ್. ಕೇಬಲ್ಗೆ ಕ್ಯಾಮ್ರಾ ಸುತ್ತಾಕೊಂಡ್ಬಿಡುತ್ತೆ ನೋಡಿರಿ. ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣುತ್ತೆ ನೋಡಿ, ಕೇಬಲ್ ಅಲ್ಲೇ ಸುತ್ತಾಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ ಕ್ಯಾಮ್ರಾದಲ್ಲಿ ಇಲ್ಲೆಲ್ಲೋ ಯಾವುದೇ ರೀತಿ ಗ್ಯಾಪ್ ಕೂಡ ಇಲ್ಲ ನೋಡಿ. ಕೇಬಲ್ ಇದೆ ನೋಡಿ, ಆ ಕೇಬಲ್ ಕ್ಯಾಮ್ರಾ ಸುತ್ತಾಕೊಂಡ್ಬಿಡುತ್ತೆ. ಆಮೇಲೆ ಕ್ಯಾಮ್ರಾ ನಮ್ಮದು ಬರೋದೇ ಇಲ್ಲ ನೋಡಿ. ಇಲ್ಲೊಂದು ಸ್ವಲ್ಪ ಗ್ಯಾಪ್ ಥರ ಇದೆ, ಆದರೆ ಡ್ರೈ ಗ್ಯಾಪ್ ಇದೆ. ಯಾವುದೇ ರೀತಿ ಗ್ಯಾಪ್ ಕೂಡ ಚಿಕ್ಕ ಗ್ಯಾಪು, ಅಂದರೆ ಯಾವುದೇ ರೀತಿ ದೊಡ್ಡ ಗ್ಯಾಪ್ ಅಲ್ಲ, ಡ್ರೈ ಇದೆ. ಇದು 600 ಅಡಿ ರೋಲ್ ಬಿಟ್ಟವ್ರಂದರೆ ಮೇಲ್ಗಡೆ ನೀರಿಲ್ಲ ಅಂತ, ಆಳದಲ್ಲಿ ನೀರಿದೆ, ಬಟ್ ಮೇಲ್ಗಡೆ ನೀರು ಬರ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ರೈತರು ನಾನು ರೆಫರ್ ಮಾಡಿದೆ, ರೀಬೋರ್ ಮಾಡಿಸಿ ನೋಡಿ ಅಂತ. 600 ಅಡಿ ರೀಬೋರ್ ಮಾಡಿಸೋದು ತುಂಬ ಕಷ್ಟನೇ ನೋಡಿ. ಇಲ್ಲೆಲ್ಲ ಚಿಕ್ಕದಾಗಿ ಒಂದು ಗ್ಯಾಪ್, ನೀರು ಹಾಗೆ ಅನುಗ್ತಾ ಇದೆ ಅಷ್ಟೇ. ಅಲ್ಲಿಂದ ನೀರಿನ ಎಳೆಗಳು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೇಸಿಗೆ ಟೈಮ್ ಅಲ್ವಾ, ರೈತರಿಗೆ ಬೇಸಿಗೆ ಟೈಮಲ್ಲಿ ಮಳೆ ಟೈಮಿಗೆ ಸರಿಯಾಗಿ ಬರೋದಿಲ್ಲ ನೋಡಿ. ಯಾವುದೇ ರೀತಿ ಇಲ್ಲಿ ಗ್ಯಾಪ್ ಇಲ್ಲ. ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದು ಮೋಟ್ರ್ ರನ್ನಿಂಗ್ ಇದ್ದಾಗ ಬಿಡೋದು ತುಂಬ ಕಷ್ಟ. ಕೇಬಲ್ ಸುತ್ತಾಕೊಂಡ್ಬಿಡುತ್ತೆ ಕ್ಯಾಮ್ರಾಗೆ, ಮತ್ತು ಮೇಲ್ಗಡೆ ಬರೋದಿಲ್ಲ ಕ್ಯಾಮ್ರಾ ನೋಡಿ. ಇಲ್ಲೊಂದು ಗ್ಯಾಪ್ ಇದೆ, ಚಿಕ್ಕ ಗ್ಯಾಪು, ಯಾವುದೇ ನೀರು ಬರ್ತಾ ಇಲ್ಲ. ಈ ಗ್ಯಾಪಲ್ಲಿ ಡ್ರೈ ಆಗಿದೆ. ಅದಕ್ಕೋಸ್ಕರ ನಾನು ರೈತರಿಗೆ ರೀಬೋರ್ ಮಾಡಿಸೋದಾದ್ರೆ ಮಾಡಿಸಿ, ಇಲ್ಲ ಹೊಸ ಪಾಯಿಂಟ್ ಹುಡ್ಕೋದಾದ್ರೆ ಹುಡುಕ್ರಿ ಅಂತ ಅವ್ರಿಗೆ ಹೇಳಿದ್ದೆ. ಈ ಗ್ಯಾಪಲ್ಲಿ ನೀರು ಡ್ರೈ ಆಗಿದೆ. ಮುಂಚೆಲ್ಲ ಬರ್ತಾ ಇತ್ತು, ಇವಾಗ ಡ್ರೈ ಇದೆ, ಪೂರ್ತಿ ಡ್ರೈ ಇದೆ. ಮಳೆ ಬಂದಾಗ ಬರುತ್ತೆ ನೋಡಿ. ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ನೀರು ಬರ್ತಾ ಇದೆ, ಅಂದರೆ ಇದು ಮೋಟ್ರಿಗೆ ನೀರು ಸಾಲೋದಿಲ್ಲ ನೋಡಿ. ಇಲ್ಲೊಂದು ಗ್ಯಾಪ್ ಇದೆ, ಚಿಕ್ಕದಾಗಿ, ಬರೀ ಚಿಕ್ಕದೆಲ್ಲ ಗ್ಯಾಪ್ ಇರೋದು, ಯಾವುದೇ ರೀತಿ ದೊಡ್ಡ ಗ್ಯಾಪ್ ಕೂಡ ಇಲ್ಲ. ಇಲ್ಲೊಂದು ಸ್ವಲ್ಪ ಬರ್ತಾ ಇದೆ ನೋಡಿ, ಸ್ವಲ್ಪ ಬರ್ತಾ ಇದೆ, ಯಾವುದೇ ರೀತಿ ದೊಡ್ಡ ಗ್ಯಾಪ್ ಇಲ್ಲಿ ಗ್ಯಾಪ್ ಇದೆ. ಈ ಗ್ಯಾಪಲ್ಲಿ ನೀರು ಕಡಿಮೆ ಆಗಿದೆ, ಮಳೆಗಾಲ ಇಲ್ಲ, ಹಂಗಾಗಿ ನೀರು ಕಡಿಮೆ ಆಗಿದೆ ನೋಡಿ. ಇಲ್ಲಿ ಮೇಲ್ಗಡೆಯಿಂದ ನೀರು ಬೀಳ್ತಾ ಇದೆ, ಚಿಕ್ಕದಾಗಿ ಬೀಳ್ತಾ ಇದೆ. ಮೋಟ್ರ್ ರನ್ನಿಂಗ್ ಇರ್ಬೇಕಾದ್ರೆ ಕ್ಯಾಮ್ರಾ ಬಿಟ್ಟಿರೋದು, ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇರೋದು. ಮೇಲ್ಗಡೆಯಿಂದ ಚಿಕ್ಕದಾಗಿ ಬೀಳ್ತಾ ಇದೆ. 1 ಇಂಚ್ ರೋಲ್ ಬಿಟ್ಟಿರೋದು ಚಿಕ್ಕದಾಗಿ. ಮೋಟ್ರಿಗೆ ನೀರು ಯಾವ ರೀತಿ ಸಾಲೋದಿಲ್ಲ. ಇಷ್ಟೆಲ್ಲ ಬಂದರೆ ಮೋಟ್ರ್ ನೀರು ಸಾಲಲ್ಲ, ಚಿಕ್ಕದಾಗಿ ಬೀಳುತ್ತೆ ಅಷ್ಟೇ. ಅಷ್ಟೆಲ್ಲ ಮೋಟ್ರಿಗೆ ನೀರು ಸಾಲೋದಿಲ್ಲ ನೋಡಿ. ಇಲ್ಲೊಂದು ಚಿಕ್ಕದೊಂದು ಮತ್ತೊಂದು ಗ್ಯಾಪ್ ಇದೆ ನೋಡಿ. ಹಾಗಾಗಿ ನೀರು ಕಡಿಮೆ ಆಗಿದೆ ಪೂರ್ತಿ. ಇಲ್ಲೊಂದು ಗ್ಯಾಪು ಚಿಕ್ಕದಾಗಿ, ಆ ಕಡೆ ಸೈಡಿಂದ ಈ ಕಡೆ ಒಂದು 2 ಗ್ಯಾಪಲ್ಲಿ ಚಿಕ್ಕದಾಗಿ ನೀರು ಬರ್ತಾಯಿದೆ. 1 ಇಂಚ್ ನೀರು ಬರ್ತಾ ಇದೆ, ಸ್ವಲ್ಪ 1 ಇಂಚ್ ಕಡಿಮೆ ಬರ್ತಾ ಇದೆ ಅಷ್ಟೇ ನೋಡಿ. ಹಂಗಂತ ರೀಬೋರ್ ಮಾಡಿಸಿದ್ಮೇಲೆ ನೀರು ಯಾವ ರೀತಿ ಬಿದ್ದಿದೆ ನೋಡಿ, ನೀವೇ ನೋಡಿ. ಇವಾಗ 3 ಇಂಚ್ ನೀರು ಬಿದ್ದಿದೆ ಅಂತ ಅನ್ನಿಸ್ತಾ ಇದೆ. 2.5 ಇಂಚ್ 2 ಇಂಚ್ ಅಂತೂ ಡೆಲಿವರಿ ಕೊಡುತ್ತೆ ನೀರು ನೋಡಿ, ಯಾವ ರೀತಿ ಬರ್ತಾ ಇದೆ ಅಂತ. ಬೇಸಿಗೆ ಟೈಮಲ್ಲಿ ಈ ಥರ ನೀರು ಬಿದ್ದರೆ ರೈತರಿಗೆ ಖುಷಿ, ಆದರೆ ಮಳೆ ಕೂಡ ಅದೇ ರೀತಿ ಬರಬೇಕು, ಹಂಗಾರೆ ರೈತರಿಗೆ ಅನುಕೂಲ. ಮಳೆ ಇಲ್ಲ ಅಂದರೆ ಬೋರ್ವೆಲ್ಲಲ್ಲಿ ಕೂಡ ನೀರು ಬತ್ತಿ ಹೋಗೋ ಚಾನ್ಸಸ್ ಇರುತ್ತೆ ಅಂತಲ್ಲ, ಬತ್ತಿ ಹೋಗುತ್ತೆ, ಇರಲ್ಲ ನೀರು. ಬಾಯ್ ಫ್ರೆಂಡ್ಸ್.